ಡಾಕ್ಯುಮೆಂಟ್ ಎಲ್ಲ ಏನು ಬೇಕಂದರೆ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ನಿಮ್ಮದು 6M ಮಾರ್ಕ್ಸ್ ಕಾರ್ಡು ಹಾಗೂ ನಿಮ್ಮದು ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರನ್ನು ತೊಗೊಂಡು ಹೋಗಬೇಕಾಗುತ್ತೆ. ಇಲ್ಲೆಲ್ಲ ನಿಮ್ಮ ಗ್ರಾಮ ಒನ್, ಕರ್ನಾಟಕ ಒನ್ ಸೆಂಟ್ರಲ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇದು ಯಾವುದೇ ನಿಮಗೆ ಉಚಿತವಾಗಿ ಅಪ್ಲೈ ಮಾಡ್ತಾರೆ, ಅಮೌಂಟ್ ಎಲ್ಲ ಕೇಳಂಗಿಲ್ಲ. ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳಕ್ಕೆ ಬರಬೇಕಾಗುತ್ತೆ. ಅಲ್ಲಿಯಾಗಿ ನಾವು ಫ್ರೀಯಾಗಿ ನಿಮಗೆ ಅಪ್ಲಿಕೇಶನನ್ನು ಹಾಕ್ಕೊಡ್ತೇವೆ. ನೆಕ್ಸ್ಟ್ ಇದು ಏನಂದರೆ ಸ್ವಯಂ ಘೋಷಣೆಯನ್ನು ಕೊಡಬೇಕಾಗಿತ್ತು. ಮಂತ್ಲಿ ನೀವೇನು ಮಾಡಬೇಕು, ಸೆಲ್ಫ್ ಡಿಕ್ಲೇರೇಷನನ್ನು ಕೊಡಬೇಕಾಗಿತ್ತು. ಇವಾಗ ಏನು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. 3 ತಿಂಗಳಿಗೆ ಒಂದ್ಸರಿ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕು. ಏನಂದರೆ ಸ್ವಯಂ ಘೋಷಣೆ, ನಾನು ಯಾವುದೇ ರೀತಿ ನಿರುದ್ಯೋಗಿ ಆಗಿದ್ದೇನೆ, ಯಾವುದೇ ಉದ್ಯೋಗದಲ್ಲಿ ಇಲ್ಲ, ಸ್ವಯಂ ಉದ್ಯೋಗದಲ್ಲಿ ಕೂಡ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಸ್ವಯಂ ಘೋಷಣೆಯನ್ನು ಕೊಡಬೇಕು. ಅಂದಾಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಮಂತ್ಲಿ. ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿದರೆ ಇವನು ಉದ್ಯೋಗದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಮ್ಮದು ಅಮೌಂಟ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ 1,500ವನ್ನು ನಿಮ್ಮ ಖಾತೆಗೆ ನೇರವಾಗಿ ಹಾಕಲಾಗುತ್ತೆ. ಅವರು ಕೂಡ ಇದು ಸೆಲ್ಫ್ ಡಿಕ್ಲರೇಷನನ್ನು